ಸುವಿ ಸುವಿ, ಯಾಕೆ ಬೇಜಾರ್ ಕುಂತಿದ್ಯಾ? ವೀರಪ್ಪನ ಕಾಣಿಸ್ತಾ ಇರೋದ್ರಿಂದ ನಂಗೆ ತುಂಬಾ ಭಯ ಆಗ್ತಿದೆ. ಪೊಲೀಸ್ನವ್ರು ಏನಾದ್ರೂ ಬಂದ್ರೆ ಏನ್ ಮಾಡೋದು? ಏನ ವೀರಪ್ಪನಿದ್ರೆ ಖುಷಿ, ಇಲ್ಲ ಅಂದ್ರೆ ಡೋಸಾ? ಮತ್ತಿನ್ನೇನು, ಎಷ್ಟೇ ಜನ ಬಂದ್ರು ನಮ್ಮ ಅಣ್ಣ ಎಲ್ಲರನ್ನೂ ಸುಟ್ಟಾಕ್ಬಿಡ್ತಿದ್ರು. ಈಗ ನೋಡಿದ್ರೆ 3 ಸ್ಟೇಟ್ ಪೊಲೀಸ್ನವರು ನಮ್ಮ ಅಣ್ಣನ ಸ್ಟ್ರಿಕ್ಟ್ ಆಗಿ ಹುಡುಕ್ತಾ ಇದ್ದಾರೆ. ಸುವಿ ಸುವಿ, ನಿಂಗೊಂದು ಗುಟ್ಟು ಹೇಳ್ತೀನಿ, ಯಾರಿಗೂ ಹೇಳ್ಬಾರ್ದು. ಏನು? ಸುವಿ, ವೀರಪ್ಪನ್ನು ನನ್ನ ಶಿಷ್ಯ, ಅವನಿಗೆ ಬಂದು ಕೇಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ನಾನು. ಈ ಚೋಡೆಲ್ಲ ಬಿಡ್ಬೇಡ. ಚೋಡಲ್ಲ ಸುಬ್ಬಿ, ಜುಟ್ಟು ಬಂದ ಅಣ್ಣ ಅಪ್ಪ ಅಂತ ಕೈ ಮುಗಿದು ಕೇಳ್ಕೊಂಡ. 2 ದಿವಸ ಟ್ರೈನಿಂಗ್ ಕೊಟ್ಟೆ. ಆ ವೀರಪ್ಪನ್ನ ನನಗಿನ್ನ ದೊಡ್ಡ ಪಂಡ್ರ ಆಗ್ಬಿಟ್ಟ. ಹೌದಾ? ಹೌದು ಸುಬ್ಬಿ. ಸುಬ್ಬಿ, ನಿನ್ಗೂ ಬಂದು ಕೇಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನೇನಾದ್ರೂ ಇಲ್ಲ ಅಂದ್ರು ನೀನು ಸೇಫ್ ಆಗಿರ್ಬೋದು. ಕಚಡ ನನ್ನ ಮಗ, ತೊಟ್ಟಿ ನನ್ನ ಮಗ, ನಾಯಿ ನನ್ನ ಮಗ, ಕಂತ್ರಿ ನಾಯಿ ನನ್ನ ಮಗ, ಜೂಳ್ ನಾಯಿ ನನ್ನ ಮಗ, ಪಮರಿಯನ್ ಡಾಗ್ ನನ್ನ ಮಗ. ಇಷ್ಟೆಲ್ಲ ಯಾರಿಗೆ ಬೈತಾ ಇದೀನಿ ಗೊತ್ತಾ? ನಿನಗೆ ಕೊನೋ ನಾನ್ಸೆನ್ಸ್ ವೇಸ್ಟ್ ಮಾಡಿ ನನ್ನ ಮಗನೇ. ಅದೇನೋ ಹಿಮಾಲಯ ಪರ್ವತದಿಂದ ನೋಡಿದ್ರೆ ಕನ್ಯಾಕುಮಾರಿ ತನಕ ಕಾಣುತ್ತೆ ಅಂದಲ್ಲ ನಿಮ್ಮ ಯಜಮಾನ, ಏನು ಕಾಣ್ತಾ ಇಲ್ವಲ್ಲೋ? ಇಷ್ಟ ಮೇಲಿಂದ ಬಂದು ನೋಡಿದ್ರೆ ವೀರಪ್ಪನ್ ಕಾಣ್ತಾ ಇಲ್ವಲ್ಲೋ? ನಾನ್ಸೆನ್ಸ್. ಈ ಗನ್ನು ಹಿಡ್ಕೊಳಕ್ ಆಗ್ತಾ ಇಲ್ಲ, ಭಾರ ಜಾಸ್ತಿ. ಏನ್ ಸುಬ್ಬಿ, ಚಿಕ್ಕ ಹೆಣ್ಮಕ್ಳೆಲ್ಲ ಇದಕ್ಕಿನ್ನ ದೊಡ್ಡ ಗನ್ ಹಿಡ್ಕೊಂತಾರೆ. ನೀನ್ ಇಷ್ಟ ದೊಡ್ಡೋಳಾಗಿದ್ರು ಈ ಗನ್ಗೆ ಭಾರ ಅಂತೀಯಲ್ಲ ಸುಬ್ಬಿ. ನಿಜವಾಗ್ಲೂ? ನೀನ್ ಇಟ್ಕೊಂಡ್ರೆ ನೋಡ್ಬಾರ್ದು ಕರ್ಮಕಾಂಡನೆಲ್ಲ ನೋಡ್ಬೋದು ಅಂದ್ರಲ್ಲಯ್ಯ. ಚಿಕ್ಕದಾಗಿರೋದೆಲ್ಲ ದೊಡ್ಡದಾಗಿ ನೋಡ್ಬೋದು ಅಂದ್ರಲ್ಲಯ್ಯ. ಅದು ದೊಡ್ಡ ಮೀಸೆ ಇಟ್ಕೊಂಡಿರೋ ಆ ವೀರಪ್ಪನ್ ಚಿಕ್ಕದಾಗಾರು ಕಂಡು ಮಾಡ್ದ. ಹೆಂಗ್ ತಿರ್ಸಿದ್ರು ನನ್ ಕೆಟ್ಟ ಮಕನೇ ತೋರಿಸ್ತಿಲ್ಲ. ನಾನ್ ನೀನ್ ನನ್ ಶಿಷ್ಯನಾಗಿರಕ್ ಹಾಕಿಲ್ಲ. ಗೆಟ್ ಔಟ್, ಗೆಟ್ ಔಟ್. ಸುಬ್ಬಿ, ನೀನ್ ಫೈರಿಂಗ್ ಮಾಡಕ್ ಕಲ್ತ್ಕೊಂಡ್ರೆ ಎಷ್ಟ್ ಜನ ಪೊಲೀಸ್ ಬಂದ್ರು ನೀನೊಬ್ಳೆ ಎದುರಿಸ್ಬೋದು. ಬಾ ಫೈರಿಂಗ್ ಮಾಡೋಣ. ಇದನ್ನೆಲ್ಲ ಇಟ್ಕೊಂಡು ಆ ವೀರಪ್ಪನ್ ಹಿಡಿಯೋದು ವೇಸ್ಟ್. ನನ್ನ ಫ್ರೆಂಡ್ LTT ಪ್ರಭಾಕರ್ ಹೇಳ್ಬಿಟ್ಟು ಒಂದು AK-47 ತಗೊಂಡ್ಬಂದು ಆ ವೀರಪ್ಪನ್ನ ಡಮಾರೆನ್ಸ್ ಬಿಡ್ಬೇಕು. ಅಯ್ಯಯ್ಯಪ್ಪ, ಅಯ್ಯಯ್ಯಪ್ಪ, ನಾನು ಬಂದಿದ್ದೆ ವೀರಪ್ಪನಿಗೆ ಗೊತ್ತಾಗ್ಬಿಡ್ತಾ? ಅಯ್ಯಯ್ಯಪ್ಪ. ನೀನ್ ಇಲ್ಲಿದೀಯಾ? ನಾನ್ ನಿನಗೋಸ್ಕರ ಯಮಲೋಕ ಎಲ್ಲ ಹುಡುಕ್ಬಿಟ್ಟೆ. ಯಾಕೆ? ಯಾಕೆ ಅಂದ್ರೆ ಹೂಗೋಸ್ಕರ. ದುಂಬಿ ಯಾಕೆ ಹುಡ್ಕೊಂಡ್ಬರುತ್ತೆ? ಯಾವನಿಗೆ ಗೊತ್ತು? ಈ ಡ್ರಾಮಾ ಡೈಲಾಗ್ ಎಲ್ಲ ಬೇಡ. ನನ್ನ ಸ್ನೇಹನ ಡ್ರಾಮಾ ಅಂತಿದೆಯಲ್ಲ, ಯಾಕೆ? ಹೌದು, ನೀನು ಯಮಧರ್ಮನ್ ಡಾರ್ಲಿಂಗ್ ಅಲ್ವಾ? ನನ್ನ ಮೇಲೆ ಯಾಕೆ ಬೀಳ್ತಿದ್ಯಾ? ಅದೆಲ್ಲ ನಾಟಕ. ನಾನು ಭೂಲೋಕದಲ್ಲಿ ಮಾಡಿರೋ ಪಾಪಕ್ಕೆ ಎಲ್ಲಿ ನನ್ನ ನರ್ಕಕ್ಕೆ ಕಳಿಸ್ಬಿಡ್ತಾನೋ ಅನ್ನೋ ಭಯಕ್ಕೆ ಲವ್ ಮಾಡೋ ಥರ ಸುಮ್ಮನೆ ಡವ್ ಮಾಡ್ತಿದ್ದೀನಿ. ನಿನ್ ಡವ್ ಎಲ್ಲ ಯಮ್ಮನ ಹತ್ರ ಇಟ್ಕೋ, ನನ್ನ ಹತ್ರ ಬೇಡ. ಏಯ್, ಹೋಗಿ ನಿನ್ ಕೆಲಸ ನೋಡ್ಕೋ. ನಾನು ನನ್ನ ಕೆಲಸ ನೋಡ್ಕೊಳ್ಳೋಕೆ ಇಲ್ಲಿಗೆ ಬಂದಿರೋದು. ನಾನು ಎಷ್ಟೋ ಗಂಡಸರು ನೋಡಿದ್ದೀನಿ, ಆದರೆ ನನ್ನ ಫಸ್ಟ್ ಸೈಟಲ್ಲೇ ಬೋಲ್ಡ್ ಮಾಡಿದ ಗಂಡಸು ಅಂದರೆ ನೀನೇ. ನೋಡು, ನೀನೊಬ್ಬ ನನ್ನವನಾದರೆ ನಂಗಷ್ಟೇ ಸಾಕು. ಬೇಡ ಬೇಡ ರಾಜ, ನನ್ನ ತಡಿಬೇಡ, ನನ್ನ ನಿರಾಶೆ ಮಾಡಬೇಡ. ವೀರಪ್ಪ, ನಿನ್ನಂಥ ಪುರುಷ ಸಿಂಹನ ಯಾವ ಹೆಣ್ಣು ತಾನೇ ಬೇಡ ಅಂತಾಳೆ? ನಾನು ಅಷ್ಟೇ ಎಷ್ಟೋ ಹೆಣ್ಣುಗಳನ್ನ ನೋಡಿದ್ದೀನಿ. ನಿನ್ನಷ್ಟು ಸುಂದರವಾಗಿರೋ, ಅಂದವಾಗಿರೋ, ರೂಪದಲ್ಲಿ ರತಿದೇವಿ ತರ ಇರೋ ಹುಡುಗಿನ ಇದುವರೆಗೂ ಎಲ್ಲೂ ನೋಡಿಲ್ಲ.
ಕೊನೆಗೂ ತೋರಿಸ್ಬಿಟ್ಲಲ್ಲ ಡಗಾರ್ ಬುದ್ಧಿನ. ಅದ್ ಸರಿ, ಇನ್ನು ಟೈಮ್ ಪಾಸ್ ಹೆಂಗ್ ಮಾಡ್ತೀಯಾ? ಮಾಡ್ತಿದ್ದೀನಲ್ಲ. ನೋಡು, ಸ್ವಲ್ಪ ಹೊತ್ತು ಕಾರ್ಡ್ಸ್ ಆಡೋಣ. ಕಾರ್ಡ್ಸ್? ಆಮೇಲೆ ಟೈಮ್ ಪಾಸ್ ಇದ್ದೇ ಇದೆಯಲ್ಲ. ಬೆಟ್ಸ್ ಏನು? ಬೆಟ್ಸ್ ಏನು ಅಂತ ನೀನೇ ಹೇಳು. ನಾನ್ ಸೋತ್ರೆ ನೀನ್ ಕಿಸ್ ಕೊಡ್ಬೇಕು. ನೀನ್ ಗೆದ್ರೆ ನಾನ್ ಕೊಡ್ತೀನಿ. ಓಕೆ. ಪ್ರಭುಗಳೇ, ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಿದೆ. ಡಗಾರ್ ನನ್ನ ಸರ್ವಸ್ವ ಅಂತ ನಿಮ್ ಸ್ವಂತ ಮನೆಯಲ್ಲಿ ಇಟ್ಕೊಂಡ್ರಿ. ಈಗ ವೀರಪ್ಪನ್ನು ಬಾಡಿಗೆ ಮನೆ ತರ ಉಪಯೋಗಿಸ್ತಾ ಇದ್ದಾನೆ. ನಾನೇ ಗೆದ್ದೆ. ಆಯ್ತು, ನಾನೇ ಕಿಸ್ ಕೊಡ್ತೀನಿ. ಈ ಕಿಸ್ಸು ಸಿಂಹದಂತ ನಿನ್ನ ಕಣ್ಣುಗಳಿಗೆ, ಈ ಕಿಸ್ಸು ಗಿಣಿಯಂತ ನಿನ್ನ ಮೂಗಿಗೆ, ಈ ಕಿಸ್ಸು ನೀನ್ ನನ್ನ ಗೆದ್ದಿದ್ದಕ್ಕೆ. ಕುಮಾರಿ, ಡಗಾರ್ ದೇವಿ, ಏನಿದು ಅನ್ಯಾಯ? ಅನ್ಯಾಯನ? ಪಂದ್ಯದಲ್ಲಿ ಸೋತ್ಲು, ಪಣ ಕೊಟ್ಲು. ನಾವು ಪಂದ್ಯವನ್ನಾಡಲು ಸಿದ್ಧರಾಗಿದ್ದೇವೆ. ಬೇಡ ಯಮ, ಆ ಧರ್ಮರಾಯ ದ್ರೌಪದಿನ ಪಣದಲ್ಲಿಟ್ಟು ಸೋತ. ಈ ಯಮಧರ್ಮರಾಜ ಡಗಾರ್ನ ಪಂದ್ಯದಲ್ಲಿಟ್ಟು ಸೋಲ್ತಾನೆ. ನಾವು ಅವನಂತೆ ಹೆಣ್ಣು ಹೊನ್ನುಗಳನ್ನು ಪಣ ಕೆಡುವುದಿಲ್ಲ. ಮುತ್ತು ಮುತ್ತು, ಸೋತವರು ಗೆದ್ದವರಿಗೆ ಮುತ್ತು ಕೊಡಬೇಕು. ಹಾಗಾದರೆ ನಾನು ಸೋತರೂ ಮುತ್ತು, ಗೆದ್ದರೂ ಮುತ್ತು. ಓಕೆ. ನಾನೇ ಗೆದ್ದೆ. ನೋಡು, ನೋಡ್ಕೊಳ್ಳೋಣ ಸರಿಯಾಗಿ. ಹೊಡಿತಲ್ಲ ಪ್ರಭು ಜಾಕ್ಪಾಟು. ಬೆಳಿಗ್ಗೆ ನನ್ನ ಮುಖ ನೋಡಿದ್ ಒಳ್ಳೇದಾಯ್ತು. ಮುತ್ತು ಮುತ್ತು ಮುತ್ತು. ಕೂಲ್ ಡೌನ್. ಸಮಾಧಾನ ಸಮಾಧಾನ. ಈಗ ಅರ್ಥವಾಯ್ತು. ನಾನು ಹೇಳ್ದ ಹಾಗೆ ಮುತ್ತು ಕೊಡ್ತೀನಿ. ಏನಿದು? ಮುತ್ತು? ಮೋಸ, ವಂಚನೆ, ದಗ. ನರಕ ಲೋಕದ ಚಕ್ರಾಧಿಪತಿಯಾದ ನನಗೆ ಅನ್ಯಾಯವೇ? ಅನ್ಯಾಯನೂ ಇಲ್ಲ, ಏನೂ ಇಲ್ಲ. ವೀರಪ್ಪನ್ ಜೊತೆ ಆಡುವಾಗ ಕಿಸ್ಸು ಅಂತ ಪಂದ್ಯ ಇಟ್ಟೆ, ನಿನ್ ಜೊತೆ ಆಡುವಾಗ ಮುತ್ತು ಅಂತ ಪಂದ್ಯ ಇಟ್ಟೆ. ಇದು ಮುತ್ತೆ, ಯಾರನ್ ಬೇಕಾದ್ರೂ ಕೇಳ್ಕೊ. ಹೌದು ಮಹಾಪ್ರಭು, ಆ ಕಿಸ್ಸು ನಿಮಗೆ ಮಿಸ್ ಆಗಿ ಹೋಯ್ತು. ಬೇಕಾದ್ರೆ ಇಟ್ಕೋ, ಬೇಡ ಅಂದ್ರೆ ಬಿಸಾಕು. ಕಮಾನ್ ಡಾರ್ಲಿಂಗ್. ಮಿಸ್ಟರ್ ಯಮಧರ್ಮರಾಜ, ಎಲ್ಲದಕ್ಕೂ ಕೇಳ್ಕೊಂಬರ್ಬೇಕು. ಹಾಗೆ ಇರಿ ಮಹಾಪ್ರಭು. ನಿನ್ ಮುತ್ತು ಯಾವ ನನ್ನ ಮಗನ? ಅಯ್ಯೋ, ನೋಡ್ತಾರೆ. ಓಹೋ, ನೀನ್ ಬೇರೆ ಇಲ್ಲಿ ಬಂದ್ಬಿಟ್ಟಿದ್ಯಾ? ಯಾಕೆ? ಟೈಮ್ ಪಾಸ್ ಮಾಡಕ್ಕ? ನಾನು ಯಾಕೆ ಬಂದೀನಿ ಗೊತ್ತಾ? ವೀರಪ್ಪನ ಹಿಡಿಯಕ್ಕೆ. ಈ ಪರ್ಸನಾಲಿಟಿಗೆ ವೀರಪ್ಪನ ಹಿಡಿಯಕ್ಕಾಗತ್ತಾ? ಆಗಲ್ಲ. ಏಯ್, ನನ್ನ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ. ನನ್ನ ಇತಿಹಾಸ ಏನಾದ್ರೂ ಗೊತ್ತೇನೋ ನಿನ್ಗೆ? ಚಾರ್ಲ್ಸ್ ಶೋಭರಾಜ್ ಹೆಸರು ಕೇಳಿದ್ಯಾ? ಕೇಳಿಲ್ಲ. ಯಾರವನು? ಕನ್ನಡ ಫಿಲ್ಮ್ ಆಕ್ಟರ್? ಅಲ್ಲ, ದೊಡ್ಡ ಸ್ಮಗ್ಲರ್. ನನ್ನ ಹೆಸರು ಕೇಳಿದ ತಕ್ಷಣ ದೇಶನ ಬಿಟ್ಟು ಓಡೋದ. ನನ್ನ ಸ್ಪೆಷಾಲಿಟಿ ಏನಂತ ಗೊತ್ತಾ? ಏನಪ್ಪಾ ನಿನ್ ಸ್ಪೆಷಾಲಿಟಿ? ಬರೀ ಒಂದು ಹುತ್ತ ನೋಡಿದ್ರೆ ಸಾಕು, ಅದರಲ್ಲಿ ಎಷ್ಟು ಹಾವಿದೆ, ಅದರಲ್ಲಿ ಗಂಡು ಎಷ್ಟು, ಹೆಣ್ಣು ಎಷ್ಟು, ಎಷ್ಟು ಮರಿಗಳು, ಎಷ್ಟು ಮೊಟ್ಟೆ. ಮುಂದೆ ನೀನ್ ಹೇಳಯ್ಯ. ಇವ್ರಿಗೆಲ್ಲಾನು ಗೊತ್ತಾ? ನನ್ ಸ್ಪೆಷಾಲಿಟಿ ಬಗ್ಗೆ ನಿನಗೆ ಗೊತ್ತಾ? ಟೆಲ್ ಮೈ ಸೇ. ನಮ್ ಸಾಹೇಬ್ರು ಒಂದ್ ಇರುವೆ ಗುಡ್ ನೋಡ್ಬಿಟ್ರೆ ಸಾಕು, ಅದ್ರಲ್ಲಿ ಎಷ್ಟು ಲಕ್ಷ ಇರುವೆ ಇದೆ, ಅದರಲ್ಲಿ 4 ಕಾಲೊಂದೆಷ್ಟು, 2 ಕಾಲೊಂದೆಷ್ಟು, ಎಷ್ಟಕ್ಕೆ ಮದುವೆ ಆಗಿದೆ, ಎಷ್ಟಕ್ಕೆ ಮದುವೆ ಆಗಿಲ್ಲ ಅಂತೆಲ್ಲ ಹೇಳ್ಬಿಡ್ತಾರೆ ಗೊತ್ತಾ? ಆ ಸೂರಪ್ಪನ್ನ ಅಲ್ಲ ಸರ್, ವೀರಪ್ಪನ್ನ. ಅವನ್ನ ನಾನ್ ಹಿಡಿತೀನಿ, ಇಲ್ಲ ನೀನ್ ಹಿಡಿತೀಯ? ನೋಡೇ ಬಿಡೋಣ. ವೀರಪ್ಪನ ಹಿಡಿಯೋಣ ಅಂದ್ರೆ ಇವನ್ ಅಡ್ಡ ಬರ್ತಾನೆ. ಅಪ್ಸಕು ನನ್ ಮಗ. ಹೌದು. ಅಯ್ಯಯ್ಯೋ ಮಹಾಪ್ರಭು, ಈ ಪಾಪಿಗೆ 100 ವರ್ಷಗಳ ಕಾಲ ಶಿಕ್ಷೆ ಕೊಟ್ಟರೂ ಸಾಲದು, ಅಂತಹ ಮಹಾ ಅಪರಾಧವನ್ನು ಮಾಡಿದ್ದಾನೆ.
ಅಂತಹ ಘೋರವಾದ ಶಿಕ್ಷೆಯನ್ನು ಅನುಭವಿಸಲು ಇವನು ಮಾಡಿರುವ ಅಪರಾಧವಾದರೂ ಏನು? ಅಯ್ಯೋ ಪ್ರಭು, ಇವನು ಬ್ಲೂ ಫಿಲಿಂ ಅನ್ನು ತಯಾರಿಸಿ ಮಾನವ ಕುಲ ಕೋಟಿಯನ್ನೇ ಸರ್ವನಾಶ ಮಾಡುತ್ತಿದ್ದಾನೆ. ಬ್ಲೂ ಫಿಲಂ ಎಂದರೇನು? ನೀಲಿ ಬಣ್ಣದ ಚಿತ್ರಗಳು ಪ್ರಭು. ನೀಲಿ ಬಣ್ಣದಲ್ಲಿ ಚಿತ್ರವನ್ನು ಬರೆದರೆ ಅದು ಅಪರಾಧ ಹೇಗಾಗುತ್ತದೆ? ಅಯ್ಯೋ, ಅದು ಹಾಗಲ್ಲ ಪ್ರಭು. ಇನ್ನು ಹೇಗೆ? ಪ್ರಭುಗಳೇ, ಸ್ತ್ರೀ ಪುರುಷರನ್ನು ಬೆತ್ತಲೆಯನ್ನಾಗಿ ಮಾಡಿ ಅವರ ಸುಮಧುರವಾದ ಮಿಲನವನ್ನು ಚಿತ್ರೀಕರಿಸಿ, ಅಂದರೆ ಸಿನಿಮಾ ತೆಗೆದು ಭೂಲೋಕದ ಕೆಲವು ಡಬ್ಬಾ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡಿ ಜನರೆಲ್ಲರೂ ಅದನ್ನು ನೋಡಿ ಸರ್ವನಾಶವಾಗುತ್ತಿದ್ದಾರೆ ಪ್ರಭು. ಅಂತಹ ಕೆಟ್ಟ ಕೆಲಸವನ್ನು ಮಾಡಿದ್ದಾನೆ ಈ ಪಾಪಿ. ಇಂತಹ ಚಿತ್ರಗಳನ್ನು ಜನರು ನೋಡುತ್ತಾರೆ? ಅಯ್ಯೋ, ಹಿಗ್ಗಾಮುಗ್ಗಿ ನೋಡುತ್ತಿದ್ದಾರೆ. ಎಲ್ಲಾ ಶೋಗಳು ಹೌಸ್ಫುಲ್ ಆಗುತ್ತಿದೆ ಪ್ರಭು. 100 ದಿನಗಳು, 25 ವಾರ ಗೋಲ್ಡನ್ ಜೂಬ್ಲಿ ಆಗುತ್ತಿದೆಯಲ್ಲ. ಅಷ್ಟೇ ತಕ್ಕೆ ಮಹಾಪ್ರಭು, ಇತ್ತೀಚೆಗೆ ಒಂದು ಕಚಡ ಚಿತ್ರ 1 ವರ್ಷ ಕಾಲ, ಅಂದರೆ 365 ದಿನಗಳು ಜನರು ಬಿಡದೆ ಸತತವಾಗಿ ನೋಡುತ್ತಿದ್ದಾರಲ್ಲ. ಜನರು ನೋಡುತ್ತಾರೆಂದರೆ ತೆಗೆಯಲಿ ಬಿಡಿ. ಅಯ್ಯೋ, ಅದು ಹಾಗಲ್ಲ ಮಹಾಪ್ರಭು. ಅದರಿಂದ ಜನಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಅದು ಹೇಗೆ? ಈ ಕೆಟ್ಟ ಚಿತ್ರ ನೋಡಿದ ಕೂಡಲೇ ಪಡ್ಡೆ ಹುಡುಗರು ತಕ್ಷಣ ಚಟಕ ಗಾಡಿ ಹತ್ತುತ್ತಾರೆ. ಅದೇ ತಕ್ಕಾಗಿ ಹೆಣ್ಣುಗಳ ಬೇಟೆಗಾಗಿ ಸಂದು ಬೆಂದೆಲ್ಲ ಸುತ್ತಿ ಪಾರ್ಕಲ್ಲೆಲ್ಲ ಅಲೆದು ಗಲ್ಲು ಗಲ್ಲಿಯಲ್ಲಿ ಓಡಾಡಿ ಏಡ್ಸ್ ರೋಗವನ್ನು ತಂದುಕೊಳ್ಳುತ್ತಾರೆ. ಅಯ್ಯೋ ಅಯ್ಯಯ್ಯೋ, ಅದನ್ನು ಇಡೀ ದೇಶಕ್ಕೆ ಹರಡು ಬಿಡುತ್ತಾರೆ ಪ್ರಭು. ಇಂತಹ ನೀಲಿ ಬಣ್ಣದ ಚಿತ್ರಗಳಿಂದ ಇಷ್ಟೆಲ್ಲ ಅನಾಹುತವಾಗುವುದಾದರೆ ಇವನಿಗೆ ನಮ್ಮ ನರಕ ಲೋಕದಲ್ಲಿರುವ ಎಲ್ಲ ಶಿಕ್ಷೆಯನ್ನು ವಿಧಿಸಿ. ಯಮ, ನಾನು ನೋಡ್ತಾನೆ ಇದ್ದೀನಿ. ಈ ನ್ಯಾಯ ಪಂಚಾಯಿತಿ ಬಿಟ್ರೆ ಬೇರೆ ಕೇಮನೆ ಇಲ್ವಾ ನಿನಗೆ? ಸರಿ, ನೀನ್ ಹೆಂಗಾರೋ ಹಾಳಾಗೋಗು. ನಂತಲೇ ಯಾಕೆ ಕೆಡಿಸ್ತಾ ಇದೀಯಾ? ವೀರಪ್ಪನ್, ನಮ್ಮಿಂದ ನಿಮ್ಗಾಗಿರುವ ತೊಂದರೆಯಾದರೂ ಏನು? ಏನ? ನಿನ್ ಹಂಗ್ ನೋಡ್ಕೋತೀನಿ ಹಿಂಗ್ ನೋಡ್ಕೊಂತೀನಿ ಅಂತ ಹೇಳಿ ನನ್ ಕರ್ಕೊಂಡ್ ಬಂದಿಯಲ್ಲ. ಕಾಡೆಲ್ಲಿ, ಆನೆ ಎಲ್ಲಿ, ಗಂಧದ ಮರ ಎಲ್ಲಯ್ಯ? ಏ ಯಮ, ನೀನು ನನ್ನ ಹತ್ರನೇ ನಾಟಕ ಆಡ್ತಾ ಇದೀಯಾ? ಶೂಟ್ ಮಾಡ್ಬಿಡ್ತೀನಿ. ಏನು ವೀರಪ್ಪನ್, ಈ ಕಟ್ಟಿಗೆಯ ಕೊಳವೆಯನ್ನು ತೋರಿಸಿ ನಮ್ಮನ್ನು ಸಾಯಿಸುತ್ತೇನೆಂದು ಹೆದರಿಸುತ್ತಿರುವಿಯಾ? ಏನು ಕಟ್ಟಿಗೆ ಕೊಳವೆನ ಇದು? ಎಷ್ಟೋ ಆನೆಗಳನ್ನ, ಹುಲಿ ಸಿಂಹ ಜೀವ ಜಂತುಗಳನ್ನ ಇದರಿಂದನೇ ಸಾಯಿಸಿರೋದು ಗೊತ್ತಾ? ಇಲ್ಲಿಗೆ ಬಂದಿದಾರಲ್ಲ ಪೊಲೀಸ್ನವರು, ಫಾರೆಸ್ಟ್ನವರು, ಇವರನ್ನೆಲ್ಲ ಇದರಿಂದಾನೇ ಇಲ್ಲಿಗೆ ಕಳಿಸಿರೋದು. ಈ ಕಡ್ಡಿ ಕುಂಬಳಕಾಯಿಗಿಂತ ಬಹಳ ಪವರ್ಫುಲ್. ನಿಜ ನಿಜ, ಈ ನಮ್ಮ ಗದೆಗಿಂತ ನಿನ್ನ ಕೋವಿಯ ಶಕ್ತಿಯೇ ಬಹಳ ದೊಡ್ಡದು. ಅದಿರಲಿ, ಈಗ ನಮ್ಮಿಂದ ನಿನಗೇನಾಗಬೇಕಾಗಿದೆ? ಇಲ್ಲಿ ಮಾಡಕ್ಕೆ ಮೇಲೆ ನನಗೆ ಬೇಜಾರಾಗಿದೆ. ಏನ್ ಮಾಡ್ಬೇಕು ಅಂತ ನೀನೇ ಹೇಳು. ನಿನ್ನ ಬೇಸರಕ್ಕೆ ಮದ್ದು ನಮ್ಮಲ್ಲಿದೆ. ಅದೆಲ್ಲೋದ್ರು ಸುಬ್ಬೆ, ಏನ್ ಕತೆನೋ ಏನೋ. ಏನು ಮಾಡೋದು? ಎತ್ತೋ ಕೈನಾ. ಹೇಯ್, ತುಂಬಾ ಧೈರ್ಯ ಬಂದ್ಬಿಟ್ಟಿದೆ ನಿನ್ಗೆ. ಇನ್ನೇನೋ ಮತ್ತೆ, 4 ದಿವಸದಿಂದ ಅಣ್ಣ ಕಾಣಿಸ್ತಾನೆ ಇಲ್ಲ. ಅಣ್ಣ ಇರೋವರೆಗೂ ಬಾಯಿ ಮುಚ್ಕೊಂಡು ಸುಮ್ನೆ ಇದ್ದೆ. ಅಣ್ಣ ಹೋದ್ಮೇಲೆ ನಿಂದ ಅತಿ ಆಯ್ತು. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನೆ ಇರು. ಅಣ್ಣ ಇರೋವರೆಗೂ ನಾನ್ ಬಾಯಿ ಮುಚ್ಕೊಂಡೇ ಇರ್ತಿರ್ಲಿಲ್ಲ, ಯಾವಾಗ್ಲೂ ಅಗೀತಿದ್ದೆ. ಈಗ ಅಣ್ಣ ಇಲ್ಲ, ಈಗ ಅಷ್ಟೊಂದು ತಡೆಯಕ್ಕೆ ಆಗ್ತಾ ಇಲ್ಲ. ಸುಸ್ತು ಅಂದ್ರೆ ಸುಸ್ತು. ಸುಬ್ಬಿ ಬಾಗ್ ಕೂತ್ಕೋಣ. ಇವತ್ತು ಕೊಡ್ಲಿಲ್ಲ ನನ್ನ ಕರ್ಮ. ಅಮ್ಮ, ಸುಬ್ಬಿ ತುಂಬಾ ಅಶ್ವಾಗ್ತಾ ಇದೆ ಕಣೆ, ಏನಾದ್ರೂ ಮಾಡೆ. ಅದೇನು ಹೇಳ್ತಾರಲ್ಲ, ಅಜ್ಜಿಗೆ ಅರವೇ ಚಿಂತೆ, ಮಗಳಿಗೆ ಇನ್ನೇನೋ ಚಿಂತೆ ಅಂತ. ಹಾಗಾಯ್ತು ನಿನ್ ಕತೆ. ನನ್ ಚಿಂತೆ ನಿನ್ಗೆಲ್ಲ ಅರ್ಥ ಆಗತ್ತೆ. ಸುಬ್ಬಿ, ಅಣ್ಣ 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 ಅಣ್ಣ, ಅಯ್ಯೋ ಅಣ್ಣ ಗೊತ್ತಾಗ್ಬಿಟ್ಟವ್ರಲ್ಲೋ. ಎಂತ ಸ್ಥಿತಿ ಬಂತಲ್ಲಪ್ಪ. ಎಷ್ಟು ದಿವಸ ನಾವೆಲ್ಲ ಅಣ್ಣನ್ ನಂಬ್ಕೊಂಡು ಬದುಕ್ತಾ ಇದ್ವಿ, ಇನ್ಮೇಲೆ ನಮ್ಗೆ ಯಾರು ಗೊತ್ತೇ? ಸ್ಥಿತಿ ಹಾಗಾಯ್ತು ಅಂದ್ರೆ ಆ ಕಡೆ ಸಿಟಿಗೆ ಹೋಗಿ ಬದುಕೋ ತಾಕತ್ತೂ ಇಲ್ಲ, ಈ ಕಡೆ ವೀರಪ್ಪನ್ ಇಲ್ದೆ ಬದುಕೋ ಧೈರ್ಯನೂ ಇಲ್ಲ. ಲವ್, ಒಂದ್ ಒಳ್ಳೆ ಕೆಲಸ ಮಾಡೋಣ. ನಾವ್ ಯಾರು ಪೊಲೀಸರು ಕಣಕ್ ಬಿದ್ದಿಲ್ಲ. ಈ ಬಾಡಿನ ತಗೊಂಡ್ ಹೋಗ್ಬಿಟ್ಟು ಸರ್ಕಾರಕ್ಕೆ ಒಪ್ಪಿಸ್ಬಿಟ್ರೆ
ಒಳ್ಳೆ ದುಡ್ಡು ಸಿಗುತ್ತೆ ಕಣೋ. ಸಾಕ್ ಬಾಯ್ ಮುಚ್ಚು. ಅನ್ನ ಹಾಕಿ ದಣಿ ಮನೆ ಕನ್ನ ಹಾಕ್ತೇನೋ. ಇದೇನಿದೆ ನಮ್ಮ ಕಾರ ಬುದ್ಧಿ. ಇದ್ಯಾವ್ದು ಬೇಡ, ಅಣ್ಣನ ಊತ ಹಾಕ್ಬಿಡೋಣ. ಅದೆಲ್ಲ ಏನು ಬೇಡ, ನಾವ್ ಏನ್ ಮಾಡೋದು ಅಂತ ಆಮೇಲೆ ನಿರ್ಧಾರ ಮಾಡೋಣ. ಮೊದ್ಲು ಈ ಹೆಣನ ಇಲ್ಲಿಂದ ಸಾಕ್ಸೋಣ. ನಾವೇನಾದ್ರೂ ಪೊಲೀಸರು ಕಣ್ಣಿಗೆ ಬಿದ್ರೆ ಮೊದ್ಲು ನಮ್ ಹೆಣ ಬೀಳುತ್ತೆ. ಬನ್ನಿ. ಕರೆಕ್ಟು, ನೀನ್ ಹೇಳೋದು ಸರಿನೇ. ನಡಿ ನಡಿ. ಮಹಾಪ್ರಭು, ಏನಿದು ಇಷ್ಟು ಚಿಂತಾಕ್ರಾಂತರಾಗಿದ್ದೀರಲ್ಲ? ಚಿತ್ರಗುಪ್ತರೇ, ನನ್ನ ಮನಸ್ಸಿಗೆ ತುಂಬಾ ಬೇಸರವಾಗಿದೆ. ಏಕೆ ಮಹಾಪ್ರಭು? ಆ ಸೋಜಾ ಕುಮಾರಿ ನನ್ನನ್ನು ಬಿಟ್ಟು ಎಲ್ಲಿ ಆ ವೀರಪ್ಪನನ್ನು ಮೋಹಿಸುತ್ತಿದ್ದಾಳೋ ಎಂಬ ಅನುಮಾನ ಕಾಡುತ್ತಿದೆ. ನಿಮ್ಮ ಅನುಮಾನ ಸತ್ಯ ಮಹಾಪ್ರಭು. ಆಕೆ ಬಗ್ಗೆ ನಾನು ನಿಮಗೆ ಅಂದೇ ಹೇಳಿದ್ದೆನಲ್ಲವೇ? ಎಂತಹ ನಯವಂಚಕೆ ಅವಳು! ನರಕ ಲೋಕದ ಚಕ್ರಾಧಿಪತಿಯಾದ ನನ್ನನ್ನು ಬಿಟ್ಟು ಕಾಡುಗಳ ಹುಲು ಮಾನವ ಆ ವೀರಪ್ಪನನ್ನು ಮೋಹಿಸುವುದೇ ಬಹುಶಃ ನನಗನಿಸುತ್ತದೆ ಚಿತ್ರಗುಪ್ತರೆ. ಆ ವಯಾಗ್ರ ಗುಳಿಗೆಗಿಂತ ಬಲವಾದ ಯಾವುದೋ ಒಂದು ಗುಳಿಗೆ ಆ ವೀರಪ್ಪನ ಬಳಿ ಇರಬೇಕೆಂದು. ಮಹಾಪ್ರಭು, ಆಕೆ ಅವನನ್ನು ಮೋಹಿಸಲು ಕಾರಣ ಅದಲ್ಲ. ಮತ್ಯಾವುದು? ಅವನ ಉಕ್ಕಿನಂತಹ ಮೈಕಟ್ಟು, ಅವನ ಬಳಿ ಇರುವ ದೊಡ್ಡದಾದ ಬಂದೂಕು, ಅವನು ದಿನನಿತ್ಯ ಮಾಡುವ ಎಕ್ಸರ್ಸೈಸ್ ಎಂದರೇನು? ಅವನು ಬಿಡದೆ ಮಾಡುವ ವ್ಯಾಯಾಮ. ಮಹಾಪ್ರಭು, ನನಗನ್ನಿಸುತ್ತದೆ ಅವನು ದಿನ ಯಾವುದೋ ಒಂದು ಮಹತ್ತರವಾದ ಪಾನೀಯವನ್ನು ಸೇವಿಸುತ್ತಾನೆ. ಅಷ್ಟೇ ಅಲ್ಲ ಮಹಾಪ್ರಭು, ಅವನ ಧೂಮಪಾನ ಸೇವನೆಯಲ್ಲಿ ಯಾವುದೋ ದೊಡ್ಡ ರಹಸ್ಯವಿದೆ. ಅಲ್ಲ ಮಹಾಪ್ರಭು, ಇಷ್ಟೆಲ್ಲಾ ಸದ್ಗುಣಗಳಿರುವ ಅವನನ್ನು ಮೋಹಿಸದೆ ಈ ಡಂಕುಲ ಕಡಿ ಡಮ್ಮ ಡೊಳ್ಳು ಹೊಟ್ಟೆ ಇರುವ ನಿಮ್ಮನ್ನು ಹೇಗೆ ಮೋಹಿಸಾಳು? ನನ್ನನ್ನು ಅಪಹಾಸ್ಯ ಮಾಡುತ್ತಿರುವಿರಾ ಚಿತ್ರಗುಪ್ತರೆ? ಇದು ಅಪಹಾಸ್ಯವಲ್ಲ ಮಹಾಪ್ರಭು. ಮತ್ತಿನ್ನೇನು? ಆಕೆಯ ಮನೋಭಾವನೆಯನ್ನು ನಿಮಗೆ ಹೇಳಿದನಷ್ಟೇ. ಹಾಗಾದರೆ ಆ ವೀರಪ್ಪನ್ಗಿರುವ ಮೈಕಟ್ಟು ನಮಗೂ ಇದ್ದರೆ ಆ ಸೋಜಾ ಕುಮಾರಿ ನಮ್ಮ ಬಳಿಯಲ್ಲೇ ಇರುವಳಲ್ಲ? ಅನುಮಾನವೇ ಇಲ್ಲ. ಆ ಮೈಕಟ್ಟು ನಮಗೆ ಬರಬೇಕಾದ್ರೆ ನಾವೇನು ಮಾಡಬೇಕು? ಎಕ್ಸರ್ಸೈಸ್ ಮಾಡಬೇಕು. ಅವಳಿಗಾಗಿ ನಾವು ಇನ್ನು ಏನೇನು ಮಾಡಬೇಕು? ಬಯಸದೆ ಬಯಸದೆ ಭೂಲೋಕದ ಪಿಗರನ್ನು ಬಯಸಿದ್ದೀರಲ್ಲ, ಅನುಮಾನವೇ ಇಲ್ಲ. ಅವಳಿಗಾಗಿ ನೀವು ಎಕ್ಸರ್ಸೈಸ್ ಅನ್ನು ಮಾಡಲೇಬೇಕು. ಡಿಂಗ್ ಡಾಂಗ್ ಡಿಂಗ್ ಡಿಂಗ್. ಆಯ್ತು, ತಾವು ಹೇಳಿದಂತೆಯೇ ಕೇಳುತ್ತೆ.